ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಕಲಬುರಗಿ ನಗರದ ಪ್ರವಾಸದಲ್ಲಿರುವ ಉಪಲೋಕಾಯುಕ್ತರಾದ ನ್ಯಾಯಾಧೀಶ ಬಿ ವೀರಪ್ಪ ಅವರು ನಗರದ ಪ್ರದಕ್ಷಿಣೆ ನಡೆಸಿದರು. ಬೆಳ್ಳಂಬೆಳಗ್ಗೆ 7 ಗಂಟೆಯಿಂದಲೇ ನಗರದ ಇಂದಿರಾನಗರಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ ಉಪಲೋಕಾಯುಕ್ತರು ನೀರು ಶುದ್ಧೀಕರಣ ಘಟಕದ ಬಳಿಯೇ ರಾಶಿ ಕಸ ಮತ್ತು ಹಂದಿಗಳ ಗೂಡು ಕಂಡು ದಂಗಾದರು. 15 ದಿನಗಳಿಂದ ಕಸ ತೆಗೆಯದೆ ಬಿಟ್ಟಿದ್ದಕ್ಕೆ ಈ ಸ್ಥಿತಿ ಕಂಡು ಪಾಲಿಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅಷ್ಟೆಲ್ಲ ಜನರು ಸಹ ಎಚ್ಚೆತ್ತುಕೊಂಡು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದು ಜನರಲ್ಲಿ ಜಾಗೃತಿ ಕೂಡ ಮೂಡಿಸಿದರು. ತೆಗೆಯೋದೇ ಇಲ್ವಾ ಸರ್? ಕಾರ್ಪೊರೇಷನ್ ಯಾರಿಗೂ ಹೇಳಿಲ್ವಾ? ಹೇಳಿದೆ ಅವರೇ, ಗೊತ್ತಾಗ್ತಲ್ಲ. ಹೌದಾ? ಎಲ್ಲಿ ನೀರು ಹೋಗಲ್ಲ, ಹೇಳ್ಬೇಕು ನೀವು ಲೋಕಲ್. ಎಲ್ಲಿ ನೀರು ಹೋಗಲ್ಲ ಕೇಳ್ಬೇಕಾರೆ ಮತ್ತು ಇದ್ರಾಗ ಪಬ್ಲಿಕ್ ತೊಂದರೆ ಆಗಲ್ವಾ? ಇದೇ ಬರ್ತಾ ಇದ್ದಲ್ಲ ಅಂತ ಜಾಗ ತೆಗೆದುಬಿಟ್ಟು ಎಲ್ಲಿ ಹೋಗೋಕ್ಕೆ ಅವಕಾಶ ಇಲ್ವಾ? ನೀರು ಯಾವಾಗಲೂ ಸರೌಂಡಿಂಗ್ ಆ ಕಡೆ ಅಲ್ಲಪ್ಪ, ಇಲ್ಲಿ ಹೆಂಗೂ ಹೋಗೋಕ್ಕೆ ಜಾರಿ ಇಲ್ವಾ? ಎಲ್ಲಿ ಕೋಟೆ ಸುತ್ತ ನೀರು ಮಾಡಿದೆ ಕ್ಲೀನ್ ಮಾಡ್ಬೋದು. ಅದನ್ನು ಕ್ಲೀನ್ ಮಾಡಿಕೊಂಡು ಬೇರೆ ಮೂಮೆಂಟ್ ನೋಡಿ ಗೆಲ್ಲೆನ ಎಲ್ಲ ತಂದು ಬಿಸಾಕಿದ್ದಾರೆ. ಸ್ವಲ್ಪ ಪ್ರಾಣಿಗಳನ್ನು ಬಿಸಾಕ್ತಾ ಇಲ್ಲೇ ಅನ್ಸುತ್ತೆ. ಆಮೇಲೆ ಎಲ್ಲ ಆ್ಯನಿಮಲ್ಸ್ ಬಂದು ಇಲ್ಲಿ ತೊಳಿತಾರೆ, ಒಳಗಡೆ ಹಾಕಿ ತೊಳಿತಾರ. ಎಮ್ಮೆಗಳೆಲ್ಲ ಇಲ್ಲೇ ಬರ್ತಾವೆ ಸರ್, ಊರಾಗ ಎಲ್ಲ ಎಮ್ಮೆ. ಇದ್ರಲ್ಲಿ ಹೆಂಗೆ ರೀ ಆಳ ಇಲ್ವಾ? ಸ್ವಲ್ಪ ಅರ್ಧ ದಿವಸ ಬಂದು ಇಲ್ಲಿರ್ತಾವೆ ಸರ್. ಹಾಂ, ಸಿಟಿ ಒಳಗಡೆ ನಿದ್ರೆ ಮಾಡಿದೆ ಹೆಂಗೆ ಇಟ್ಕೊಳ್ಳೋಕ್ಕೆ ಅದಕ್ಕಾಗಿ ಇದು ಮಾಡೋದು. ಬಸ್ ಸ್ಟ್ಯಾಂಡ್ ಮಾಡೋದು ಗೊತ್ತಿಲ್ಲ. ಹಲೋ, ಸಿಕ್ಕಾಗ್ತಾರೆ ಸರ್. ಅಲ್ಲಿ ನೋಡಿ ಹಂದಿಗಳು, ಹಂದಿ ಬರೋದು. ಸರ್ 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 ಸರ್